ನಮಸ್ಕಾರ ಅಭಿಮಾನಿ ವೀಕ್ಷಕರೇ. ಮಲೆನಾಡಿನಲ್ಲಿ ಭತ್ತ ಬೆಳೆಯುವ ವಿಶಿಷ್ಟ ರೂಪ ನೋಡಿ ಹೇಗಿದೆ ಅಂತೇಳಿ. ಬಯಲುಸೀಮೆಯಲ್ಲಿ ಹೊಲವನ್ನು ಹೂಳಿ ಅಲ್ಲಿ ಭತ್ತವನ್ನು ಬಿತ್ತುತ್ತಾರೆ. ಆ ನಂತರ ಭತ್ತ ದೊಡ್ಡ ಆದ ಮೇಲೆ ಕಟಾವು ಮಾಡ್ತಾರೆ. ಆದರೆ ಮಲೆನಾಡಿನಲ್ಲಿ ಹೆಚ್ಚು ಮಳೆ ಆಗುವುದರಿಂದ ಹೊಲದಲ್ಲಿ ಈ ರೀತಿಯಾಗಿ ನೆಲ ಹಸಿಯಾಗಿ ನೀರು ನಿಂತಿರ್ತದೆ. ಇಲ್ಲೇನಾದರೂ ನಾವು ಬಯಲುಸೀಮೆಯ ರೂಪದಲ್ಲಿ ಭತ್ತವನ್ನು ಬಿತ್ತಿದರೆ ಆ ಭತ್ತ ಬೆಳೆಯೋದಿಲ್ಲ, ಕೊಳತು ಹೋಗ್ತದೆ. ಹಾಗಾಗಿ ಮೊದಲು ಭತ್ತವನ್ನು ಬೇರೆ ಒಂದು ವಿಶಿಷ್ಟ ರೂಪದಲ್ಲಿ ನೆಟ್ಟು ಸಸಿ ಆದ ಮೇಲೆ ಅದನ್ನು ಈ ರೀತಿ ಹಸನಾಗಿಸಿದ ಹೊಲದಲ್ಲಿ ಅವರು ಅದನ್ನು ತಂದು ನಾಟಿ ಮಾಡ್ತಾರೆ. ಅಂದರೆ ನೆಡೋದು, ಸಸಿಯನ್ನು ನೆಟ್ಟು ಭತ್ತದ ಸಸಿಯನ್ನು ನೆಡುವ ಮೂಲಕ ಬಿತ್ತನೆ ಮಾಡ್ತಾರೆ. ಇದು ತೀರಾ ವಿಶಿಷ್ಟವಾದಂಥ ಪದ್ಧತಿ ಮಲೆನಾಡಿನಲ್ಲಿ. ಸೊ ಎಲ್ಲೆಲ್ಲಿ ಹೇಗೆ ಆಗಬೇಕೋ ಆ ರೀತಿ ಮಲೆನಾಡಿನಲ್ಲಿ ತೀರಾ ಹೆಚ್ಚು ಮಳೆ ಬೀಳೋದ್ರಿಂದ ಈ ಪದ್ಧತಿಯನ್ನು ಅನುಸರಿಸಲಾಗ್ತದೆ. ನೋಡ್ಬೋದು, ಪವರ್ ಟೈಲರ್ ಮೂಲಕ ಗದ್ದೆಯನ್ನು ಅಥವಾ ಹೊಲವನ್ನು ಪೂರ್ತಿ ಕೆಸರು ಮಾಡ್ಕೊತಾರೆ. ಅಂದರೆ ನಾಟಿ ಮಾಡಲಿಕ್ಕೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ನಾಟಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅದಕ್ಕಾಗಿ ಎರಡು ಹೊಲಗಳ ನಡುವೆ ಇರುವಂಥ ಜಾಗದಲ್ಲಿ ಏನೊಂದು ಪಾರ್ಟಿಷನ್ನ ನಾವು ಹಾಳೆ ಅಂತ ಕರಿತೀವಿ, ಅದನ್ನು ಅಗಲವಾಗಿದ್ದನ್ನು ಕೆತ್ತಿ ಅವರು ಅದನ್ನು ಇಲ್ಲಿ ನೋಡಿ ಇಲ್ಲಿ ಮಾಡ್ತಾ ಇದ್ದಾರೆ. ಅವರು ಅದನ್ನು ಕೆತ್ತಿ ಅದರ ಮಣ್ಣನ್ನು ಹೊಲದಲ್ಲೇ ಹಾಕ್ತಾರೆ, ಅಥವಾ ಹೆಚ್ಚಾಗಿರೋದನ್ನು ಹಾಳೆ ಮೇಲೆ ಹಾಕ್ತಾರೆ. ಹಾಳೆ ಅಂತಂದರೆ ಎರಡು ಗದ್ದೆಗಳ ನಡುವಿನ ಡಿವೈಡರ್ ಈ ರೀತಿ ಹಾಕೋತಾರೆ. ಹಾಕಿ ಒಂದು ಸೈಡು ಹೊಲವನ್ನು ಈ ರೀತಿ ಹಸನಾಗಿಸ್ತಾರೆ. ಇಲ್ಲಿ ತುಂಬಾ ನೀರಿರ್ತದೆ. ಇನ್ನೊಂದು ಕಡೆ ಈ ಭತ್ತವನ್ನು ಬಿತ್ತಿ ಅದನ್ನು ಮೊಳಕೆ ಥರ ಮಾಡಿ ಆರ್ಟಿಫಿಷಿಯಲ್ ಆಗಿ ಬೇರೆ ಒಂದು ಕಡೆ ಬೆಳೆದು ಆ ನಂತರ ತಂದು ನಾಟಿ ಮಾಡ್ತಾರೆ. ಸೊ ಆ ಭತ್ತವನ್ನು ಹೇಗೆ ನಾಟಿ ಮಾಡಿ ಸಸಿ ಮಾಡ್ತಾರೆ, ಅಗೆ ಮಾಡೋದು ಅಂತ ಹೇಳ್ತಾರೆ. ಆ ಅಗೆ ಮಾಡೋದು ಹೇಗೆ ಅಂಥೇಳಿ ನೋಡ್ಕೊಂಬರೋಣ ಬನ್ನಿ. ವೀಕ್ಷಕ ಅಭಿಮಾನಿಗಳೇ, ನೋಡಿ, ಧಾರ್ಮಿಕ ಪದ್ಧತಿಯಂತೆ ಆ ಭತ್ತದ ಬೀಜವನ್ನು ನೆಡುವ ಮೊದಲು ಅದಕ್ಕೆ ಒಂದು ರೀತಿಯಾಗಿ ಪೂಜೆಯನ್ನು ಸಲ್ಲಿಸ್ತಾರೆ. ಅಂದರೆ ಎಲ್ಲದೂ ಒಳ್ಳೆಯದಾಗಲಿ ಅಂತ ಆ ಲೆಕ್ಕದಲ್ಲಿ ಮೊದಲು ಅದಕ್ಕೆ ಒಂದು ಪೂಜೆಯನ್ನು ಸಲ್ಲಿಸ್ತಾರೆ. ವೀಕ್ಷಕ ಅಭಿಮಾನಿಗಳೇ, ಭತ್ತದ ಅಗಿಯನ್ನು ಹಾಕಲಿಕ್ಕೋಸ್ಕರ ಈಗ ಇವರು ತಯಾರಿ ಮಾಡ್ತಿದ್ದಾರೆ. ಅದು ಹೇಗೆ ಏನು ಅಂತ ನೋಡೋಣ. ಕೆಳಗಡೆ ಒಂದು ಪ್ಲಾಸ್ಟಿಕ್ಕನ್ನು ಹಾಕ್ಕೋತಾರೆ, ಯಾಕೆಂತಂದರೆ ಆ ಭತ್ತದ ಸಸಿಯ ಬೇರು ನೆಲಕ್ಕೆ ಹೋಗದೇ ಇರಲಿ ಅಂತ. ಅಂದರೆ ಆಮೇಲೆ ತೆಗಿಲಿಕ್ಕೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಈ ರೀತಿ ಮಾಡ್ಕೋತಾರೆ. ಆ ನಂತರ ಇದರ ಮೇಲೆ ಅವರು ಮಣ್ಣು, ಉಸುಕು ಅಂತಂದರೆ ರೇತಿ ಮತ್ತು ಗೊಬ್ಬರ ಮಿಕ್ಸ್ ಆಗಿರುವಂಥ ಒಂದು ಪದಾರ್ಥವನ್ನು ಈ ಪ್ಲಾಸ್ಟಿಕ್ನ ಮೇಲೆಲ್ಲ ಹಾಕ್ತಾರೆ. ಹಾಕಿ ಅದರ ಮೇಲೆ ಭತ್ತವನ್ನು ಬಿತ್ತುತ್ತಾರೆ. ಆ ಮೂಲಕ ಅಲ್ಲಿ ಸಸಿ ಹುಟ್ಕೊಳ್ತದೆ. ಅದರ ನಂತರ ಒಂದು 15 ದಿವಸಗಳ ನಂತರ ಸಸಿ ಯಾವಾಗ ಮೇಲೆ ಎದ್ದು ಬರುತ್ತೋ, ಈಗ ನಾವು ನೋಡಿದ್ವಲ್ಲ ಅಲ್ಲಿ ಅವರು ಅದನ್ನು ನೆಡುವ ಕಾರ್ಯಕ್ರಮವನ್ನು ಮಾಡ್ತಾರೆ. ಸೊ ಸಸಿಯನ್ನು ಮತ್ತು ಈ ಭತ್ತವನ್ನು ಬಿತ್ತುವಾಗ ಇದರಲ್ಲಿ ಅಗೆ ಮಾಡಲಿಕ್ಕೋಸ್ಕರ ಹೇಗೆ ಮಾಡ್ತಾರೆ ಅನ್ನೋದನ್ನು ಮತ್ತೆ ನೋಡೋಣ. ಹಾಸಿರುವಂಥ ಪ್ಲಾಸ್ಟಿಕ್ಕಿನ ಮೇಲೆ ಮೊದಲನೇ ಲೇಯರ್ ಆಗಿ ಮಣ್ಣನ್ನು ಹಾಕ್ತಾರೆ. ಆ ಮಣ್ಣಿನ ಮೇಲೆ ಮತ್ತೆ ಗೊಬ್ಬರವನ್ನು ಹಾಕಿ ಅದರ ಮೇಲಿಂದ ಈ ಬೀಜವನ್ನು ಹಾಕ್ತಾರೆ.
ಸಾಗಾಲಯೇ ಕೆಲರ ಜನಲೆ ಬೆಳಿಲೊನ್ನೆ ಸೋಬಂದಿರೆ ಕೆಲರ ಜನಲೆ ಬೆಳಿಲೊನ್ನೆ ತಂಗಮ್ಮ ಕಳಿಲನ್ನೆ ತಂಗವ ಬೀತತೆ ಬಾರೆ ಬಯಲಲ್ಲೇ ಸೋಬಂದಿರೆ ಸಾಕ್ರ ಕಾಸು ಬರಲ್ಲ ಹಾಕಿ ಈಗ ಇದು ನೋಡಿ ಯಾವ ರೀತಿಯಾಗಿ ಈ ಮಣ್ಣಿನ ಮೇಲೆ ಭತ್ತದ ಬೀಜವನ್ನು ಹರಡ್ತಾ ಇದ್ದಾರೆ ಅಂತ. ಗೊಬ್ಬರ ತರಲಿಲ್ಲ. ಬುಟ್ಟಿ ತಗೋ. ಈ ವಿಶಿಷ್ಟ ರೀತಿಯನ್ನು ನಾವು ಅವರಿಂದನೇ ಕೇಳೋಣ. ರಾಮಕೃಷ್ಣ ಹೆಗ್ಡೆ ಅವರೇ, ನೀವು ಏನು ಮಾಡ್ತಾ ಇದ್ದೀರಿ ಈಗ? ಇದಿಷ್ಟು ಮಣ್ಣು ಸರಿ ಮಾಡ್ಕೊಂಡಿಲ್ಲಿ ಹಾಂ, ಈ ಭತ್ತ ಹಾಕಿ ಮೇಲೆ ಮತ್ತೆ ಗೊಬ್ಬರ ಹಾಕವು. ಹಾಂ, ಗೊಬ್ಬರ ಹಾಕಿ ಮತ್ತೆ ಕಡೆಗೆ ಪೇಪರ್ ಮುಚ್ಚಿದ್ದು. ಅದ್ರ ಮೇಲಿಂದ ಪೇಪರ್ ಮತ್ತೆ ಮಳೆ ಹೋಯ್ದು ಹ್ಞೂ ಈ ಭತ್ತ ಎಲ್ಲ ಹತ್ತಲಾಗ ಹಪ್ಪಲಿಲ್ಲ, ಗೊಬ್ಬರ ಎಲ್ಲ ಹರಡಿ ಹೋಗ್ತು. ಗೊಬ್ಬರ ಹರಡೋಗ್ಬಾರ್ದು ಅನ್ನೋ ಉದ್ದೇಶದಿಂದ ಆ ಗೊಬ್ಬರದ ಮೇಲೆ ಬೀಜ ಹಾಕಿ ಅದ್ರ ಮೇಲೆ ಗೊಬ್ಬರ ಹಾಕಿ ನಂತರ ಮೇಲಿಂದ ಗಾಳಿಗೆ ಪೇಪರ್ ಹಾರೋಗೋದಿಲ್ವಾ? ಗಾಳಿಗೆ ಪೇಪರ್ ಹಾರೋದ್ರೆ ಒದ್ದೆ ಮಳೆ ಹೋಯ್ತಾ ಇದ್ರೆ ಅಂತ ಆಗ್ತಿಲ್ಲ. ಹಾಂ, ಮಳೆ ಹೋಗ್ಲಿಲ್ಲಾದ್ರೆ ಇದೆ ಎಂತ ಸೊಪ್ಪಿನ ಹಾಕವು. ಏನಾದರೂ ಸಪ್ಪನ್ನು ಹಾಕಿ ಪೇಪರ್ ಕೂಡ ಹಾರಬಾರ್ದು ಅನ್ನೋ ರೀತಿನಲ್ಲಿ ನೀವು ಅದಕ್ಕೆ ಸಪ್ಪನ್ನು ಹೊತ್ತಿಡ್ತೀರಿ. ತೆಳುಗೆ ಹಾಕಿಟ್ರೆ ಆತು. ಕಡೆಗೆಲ್ಲ ಮಕೆ ಬಂದ್ಮೇಲೆ ಆ ಸೊಪ್ಪೆಲ್ಲ ತೆಗೆದ್ಬಿಟ್ರೆ ಪೇಪರ್ ಎಲ್ಲ ಹರ್ಕೊಂಡು ಬರ್ತದೆ. ಆ ಪೇಪರನ್ನೇ ಹರ್ಕೊಂಡು ಆ ಭತ್ತದ ಸಸಿ ಮೇಲೆ ಬರ್ತದೆ. ಪೇಪರ್ ತೆಗೆ ಕೆಲಸ. ಇದು ಎಷ್ಟು ದಿನಕ್ಕೆ ಸಸಿ ಆಗಬಹುದು ನಿಮ್ಮ ಪ್ರಕಾರ? ಇದು ಒಂದು ವಾರಕ್ಕೆ ಹೆಣ್ಣು ಎಷ್ಟು ಸಸಿ ಆಗ್ತು. ಕಡೆಗೆ 16-18 ದಿವಸಕ್ಕೆ ಗದ್ದಿಗೆ ತಗೊಂಡು ನೆಡಲಿಲ್ಲ. ಒಂದು ವಾರಕ್ಕೆ 1 ಇಂಚು ಅಂದ್ರೆ 15 ದಿವಸ ಆದ್ಮೇಲೆ ನೀವು ಅದನ್ನ ತೆಗಿತೀರಿ. ಅಂದ್ರೆ ಗದ್ದೆನಲ್ಲಿ ನೆಡಲಿಕ್ಕೆ ರೆಡಿ. 16ನೇ ದಿವಸಕ್ಕೆ ತೆಗೆದು ನೆಡ್ತೀರಿ ಅಲ್ವಾ? ಗದ್ದೆ ತಯಾರಾಗೋ. ನೋಡಿ, ಬಯಲುಸೀಮೆಗೂ ಮತ್ತು ಮಲೆನಾಡಿಗೂ ಇರುವ ವ್ಯತ್ಯಾಸ. ಅಲ್ಲಿಯ ವಾತಾವರಣಕ್ಕೆ ತಕ್ಕಂತೆ ಇವರು ಬೆಳೆಯನ್ನು ಬೆಳೀತಾರೆ ಅಲ್ವಾ? ಇದು ಪೂರ್ತಿ ಆದ್ಮೇಲೆ ಮತ್ತೆ ಮುಂದುವರ್ಸೋಣ. ಈ ರೀತಿಯಾಗಿ ಮಣ್ಣಿನ ಮೇಲೆ ಭತ್ತದ ಬೀಜವನ್ನು ಹಾಕಿ ಭತ್ತದ ಬೀಜ ಕಾಣದಿರುವ ರೀತಿಯಲ್ಲಿ ಅದರ ಮೇಲೆ ಗೊಬ್ಬರವನ್ನು ಹಾಕಿ ಅದರ ಮೇಲಿಂದ ಪೇಪರನ್ನು ಹಾಕ್ತಾರೆ. ಪೇಪರ್ ಹಾಕಿ ಆ ಪೇಪರು ಹಾರದಿರೋ ಥರ ನೀರು ಅಥವಾ ಯಾವುದಾದ್ರೂ ಎಲೆಗಳ ಚೆಂಡೆಗಳನ್ನು ಎಲೆಗಳ ರೆಂಬೆಗಳನ್ನು ತಂದು ಹಾಕ್ತಾರೆ. ಸೊ ಪೂರ್ತಿ ಆದಮೇಲೆ ಇನ್ನೊಂದ್ಸರಿ ನೋಡೋಣ. ಈ ರೀತಿಯಾಗಿ ಅವರು ಒಂದೊಂದೇ ಗ್ರೂಪನ್ನು ಮಾಡ್ತಾ ಹೋಗ್ತಾರೆ. ಈ ರೀತಿಯ ಸುಮಾರು 13 ಹೋಳಿಗಳನ್ನು ಅಥವಾ ಗ್ರೂಪ್ಗಳನ್ನು ಮಾಡ್ಕೊತಾರೆ. ಅಂದರೆ ಅವರ ಹೊಲಕ್ಕೆ ನೆಡಲಿಕ್ಕೆ ಎಷ್ಟು ಸಸಿ ಬೇಕೋ ಅಷ್ಟು ಅವರು ಈ ರೀತಿಯಾಗಿ ಮಾಡ್ಕೊಳ್ತಾರೆ. ಸೊ ಇದೆಲ್ಲ ಆಗಿ ಸಸಿಗಳು ದೊಡ್ಡಾಗಿ ಅವನ್ನು ನೆಡುವ ದಿವಸ ನಾವು ಮತ್ತೊಮ್ಮೆ ಬಂದು ಇದನ್ನ ನಿಮಗೆಲ್ರಿಗೂ ತೋರಿಸಿ ನೆಡುವ ಪದ್ಧತಿಯನ್ನು ಕೂಡ ನಿಮಗೆ ತೋರಿಸ್ತೀನಿ. ಅಲ್ಲಿವರೆಗೆ ಬಾಯ್, ಟೇಕ್ ಕೇರ್.